Good morning, dear students. Today we are discussing the poem Six Mountain Climbing written by Lara Howell Ornar. Dear students, first we are going to understand the meaning of new words in the poem Mountain Climbing. First one, mist, ಕಲುಷಿತ ಗಾಳಿ, eager, ಕುತೂಹಲ, ascent, ಮೇಲೆ ಹತ್ತುವುದು ಅಥವಾ ಚಲನೆ, stumble, ಅಲಗಾಡು, tackling, ಸಮಸ್ಯೆಯಾದ ಶೂ. Okay, dear students, continue. Numb, ನಡೆಯಲಿಕ್ಕೆ ಆಗೋದು, incline, ಇಳಿಜಾರು, fascinate, ಆಕರ್ಷಣೆ, apex, ಪರ್ವತದ ತುತ್ತತುದಿ, winding, ಅಂಕುಡೊಂಕಾದ, aching, ನೋಯುತ್ತಿರುವ, conquered, ಜಯಿಸು ಎಂದ ಅರ್ಥವನ್ನು ಕೊಡುತ್ತವೆ. Okay, dear students, the poem Six Mountain Climbing written by Lara Howell Ornar. ಈ ಪದ್ಯದಲ್ಲಿ ಕವಿಯವರು ಸ್ವತಃ ತಾವು ಅನುಭವಿಸಿದ ಅನುಭವಗಳನ್ನು ಇಲ್ಲಿ ಪದ್ಯದಲ್ಲಿ ನಮ್ಮ ಮುಂದೆ ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸೊ ಅನುಭವಗಳು ಎಂತಪ್ಪ ಅಂದರೆ ತಾವು ಪರ್ವತವನ್ನು ಹತ್ತುವಾಗ ಅವರು ಅನುಭವಿಸಿದಂಥ ಯಾತನೆಯನ್ನು, ನೋವುಗಳನ್ನು, ಆದಂಥ ಸಮಸ್ಯೆಗಳನ್ನು ಅವರು ಏನು ಮಾಡಿದರೆ ಇಲ್ಲಿ ಮೌಂಟೇನ್ ಕ್ಲೈಂಬಿಂಗ್ ಅನ್ನುವಂಥ ಪದ್ಯದೊಳಗೆ ಅವರು ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಓಕೆ ವಿದ್ಯಾರ್ಥಿಗಳೇ, ಕವಿಯು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಅನುಭವಗಳು ಯಾವ ರೀತಿ ಇದ್ದಾವೆ ಅನ್ನುವುದನ್ನು ಮೌಂಟೇನ್ ಕ್ಲೈಂಬಿಂಗ್ ಅನ್ನುವಂಥ ಪದ್ಯದೊಳಗೆ ನಾವು ನೋಡೋಣ ಈಗ. ಸೊ ಟೋಟಲಿ ಈ ಪದ್ಯ 6 ಸ್ಟಾಂಜಾ ಹೊಂದಿದೆ. ಈಚ್ ಸ್ಟಾಂಜಾ 4 ಲೈನ್ ಒಳಗೊಂಡಿದೆ. 6 ಸ್ಟಾಂಜಾದಲ್ಲಿ ಕವಿಗಳು ತಮ್ಮ ಅನುಭವಗಳನ್ನು, ಪರ್ವತ ಹತ್ತುವಾಗ ತಮಗೆ ಆದಂಥ ಅನುಭವಗಳನ್ನು, ಅಲ್ಲಿ ಆದಂಥ ನೋವುಗಳನ್ನು, ಅಲ್ಲಿ ಗುಡ್ಡ ಕುಸಿತ ಇರ್ಬೋದು, ಕಾಲು ನೋವು, ಮಂಡಿ ನೋವು, ಗಾಳಿ ತೊಂದರೆ, ಆಮ್ಲಜನಕ ತೊಂದರೆ, ಕಲ್ಲು ಮುಳ್ಳು ಗುಡ್ಡು, ದಾರಿ ಸರಿ ಇಲ್ಲದೆ ಇರುವಾಗ ಅವರು ಅನುಭವಿಸಿದ ನೋವುಗಳನ್ನು ಯಾವ ರೀತಿ ಅನುಭವಿಸಿದರು ಅನ್ನುವಂಥದ್ದನ್ನು ನಾವು ಈ ಮೌಂಟೇನ್ ಕ್ಲೈಂಬಿಂಗ್ ಪದ್ಯದಲ್ಲಿ ಅವರ ಅನುಭವವನ್ನು ಒಂದೊಂದಾಗಿ ನೋಡ್ಕೊತ ಹೋಗಿದ್ದಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಥ್ರೂ ದ ಮಿಸ್ಟ್ ಆಫ್ ದಿ ವಿಂಡಿಂಗ್ ರೋಡ್ ಟು ದ ಮೌಂಟೇನ್ ಹೈ ಐ ಡಿಡ್ ಕ್ಲೈಂಬ್. ಕವಿಯವರು ಒಂದು ಪರ್ವತವನ್ನು ಹತ್ತಲಿಕ್ಕೆ ನಿರ್ಧಾರ ಮಾಡ್ತಾರೆ. ಸೊ ಆ ಪರ್ವತ ಹತ್ತುವಾಗ ಅವರಿಗೆ ಆದಂಥ ಅನುಭವ ಈ ರೀತಿ ಇದೆ ವಿದ್ಯಾರ್ಥಿಗಳೇ. ಥ್ರೂ ದ ಮಿಸ್ಟ್ ಅಂದರೆ ಕಲುಷಿತ ಗಾಳಿಯ ಮೂಲಕ ಅವ್ರೇನು ಮಾಡ್ತಾರೆ, ಅಂಕುಡೊಂಕಾದ ದಾರಿಯನ್ನು ಪರ್ವತದ ಎತ್ತರಕ್ಕೂ ಏನು ಮಾಡ್ತಾರೆ, ಹತ್ತಾ ಹೋಗ್ತಾರೆ. ದಾರಿಯು ಕೂಡ ಸರಿ ಇರೋಂಗಿಲ್ಲ ವಿದ್ಯಾರ್ಥಿಗಳೇ, ಅಂಕುಡೊಂಕಾಗಿರುತ್ತೆ, ಕಲುಷಿತ ಗಾಳಿಯಾಗಿರುತ್ತೆ. ಆದರೂ ಕೂಡ ಆ ಎತ್ತರವಾದಂಥ ಪರ್ವತವನ್ನು ಆ ಕವಿಗಳು ಏನು ಮಾಡ್ತಾರೆ, ಹತ್ತಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸೊ ಅದೆಷ್ಟೇ ಕಷ್ಟ ಆದರೂ ಕೂಡ ಅವ್ರೇನು ಮಾಡ್ತಾರೆ, ಆ ಕಷ್ಟಗಳನ್ನು ಅನುಭವಿಸಿ, ಅದರ ಅಂಕುಡೊಂಕಾದ ರೋಡು ಇದ್ದರೂ ಕೂಡ, ಕಲುಷಿತ ಗಾಳಿ ಇದ್ದರೂ ಕೂಡ ಅವ್ರೇನು ಮಾಡ್ತಾರೆ, ಪರ್ವತವನ್ನು ಹತ್ತಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್, ಈಗರ್ ಐ ವಾಕ್ ಓವರ್ ಸ್ಟೋನ್ಸ್ ಆ್ಯಂಡ್ ಡಸ್ಟ್ ಹೈಯರ್ ಆ್ಯಂಡ್ ಹೈಯರ್ ಲಾಸ್ಟ್ ಇನ್ ಮೈ ಮೈಂಡ್. ವಿದ್ಯಾರ್ಥಿಗೆ ಕವಿಗಳು ಮತ್ತೊಂದು ಅನುಭವವನ್ನು ಹಂಚಿಕೊಳ್ತಾರೆ. ಅವರಿಗೆ ನಡೆಯಲಿಕ್ಕೆ ಇನ್ನಷ್ಟು ಕುತೂಹಲ, ಆಸಕ್ತಿ ಅವರಲ್ಲಿ ಮೂಡ್ತಾ ಇದೆ. ಓವರ್ ಸ್ಟೋನ್ಸ್ ಆ್ಯಂಡ್ ಡಸ್ಟ್, ಎಷ್ಟೇ ಕಲ್ಲು ಇರಲಿ, ಮುಳ್ಳು ಇರಲಿ, ಧೂಳು ಇರಲಿ, ಕಲುಷಿತ ಗಾಳಿ ಇದ್ದರೂ ಕೂಡ ಅವರಿಗೆ ನಡೆಯಲಿಕ್ಕೆ, ಪರ್ವತವನ್ನು ಹತ್ತಲಿಕ್ಕೆ ಬಹಳ ಕುತೂಹಲ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ, ಆಸಕ್ತಿ, ಇಂಟ್ರೆಸ್ಟ್ ಅವರಲ್ಲಿ ಬರ್ತಾ ಇದೆ. ಅದು ಮುಳ್ಳಿರಲಿ, ಕಲ್ಲಿರಲಿ, ಏನೇ ಇರಲಿ, whatever it may be, the poet it may be climb the mountain. Eager I walk, ಅವರಿಗೆ ನಡೆಯಲಿಕ್ಕೆ ಒಂದು ಕುತೂಹಲ. higher and higher lost in my mind, ಎತ್ತರಕ್ಕೆ ಹೋದಂತೆಲ್ಲ, ಪರ್ವತದ ಎತ್ತರಕ್ಕೆ ಹೋದಂತೆಲ್ಲ ಅವರ ಮನಸ್ಸು ಆ ಗಾಳಿಯಲ್ಲಿ ತೇಲಾಡ್ತಾ ಇದೆ. Eager I walk over stones and dust higher and higher lost in my mind. ನಾನು ಪರ್ವತದ ಎತ್ತರಕ್ಕೆ ಹೋದಂತೆಲ್ಲ ನನ್ನ ಮನಸ್ಸನ್ನು ನಾನಲ್ಲಿ ಆ ಗಾಳಿಯಲ್ಲಿ, ತಂಗಾಳಿಯಲ್ಲಿ ಏಮಾಗ್ಬಿಟ್ಟೆ, ಕಳೆದುಬಿಟ್ಟೆ ಅಂತೇಳಿ ಕವಿಗಳು ತಮ್ಮ ಅನುಭವ ಹಂಚ್ಕೊತಾರೆ. ಅವ್ರಿಗೆ ಎಷ್ಟೇ ಕಲ್ಲು ಮುಳ್ಳು ಏನೇ ಇದ್ದರೂ ಕೂಡ ಆ ನೋವನ್ನೆಲ್ಲ ಮರೆತು ಪರ್ವತದ ಎತ್ತರಕ್ಕೆ ಹೋದಂತೆಲ್ಲ ಅಲ್ಲಿ ಆದಂಥ ಅನುಭವಗಳನ್ನು ಅವ್ರು ಏನು ಮಾಡ್ತಾರೆ, ಮೆಲುಕು ಹಾಕ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ಸ್ಟಾಂಜಾ ವಿದ್ಯಾರ್ಥಿಗಳೇ. legs hacking from the ascent, chest rising and falling, this is not easy I find. ಪರ್ವತವನ್ನು ಹತ್ತುವಾಗ ವಿದ್ಯಾರ್ಥಿಗಳೇ ಕಾಲುಗಳು ನೋಯುತ್ತವೆ, ಮೊಣಕಾಲುಗಳು ನೋಯುತ್ತವೆ, ಇಂಬುಳುಗಳು ನೋಯುತ್ತವೆ,
ನಮ್ಮ ಬೆನ್ನು ನೋಯ್ತದೆ. ಲೆಗ್ಸ್ ಆರ್ ಹ್ಯಾಕಿಂಗ್ ಫ್ರಮ್ ದ ಅಸೆಂಟ್. ಪರ್ವತವನ್ನು ಹತ್ತುವಾಗ ನಮ್ಮ ಕೈ ಕಾಲು ಏನಾಗ್ತವೆ, ನೋಯ್ತವೆ. ಪರ್ವತವನ್ನು ಹತ್ತಲಿಕ್ಕೆ ಆಗೋದಿಲ್ಲ, ಅಷ್ಟು ನೋವು. ಯಾಕಂದರೆ ಪರ್ವತ ಹತ್ತುವಾಗ ಕಲ್ಲು ಮುಳ್ಳು ಅಂಕುಡೊಂಕಾದ ರೋಡು ಇರ್ತವೆ. ಸೊ ಆ ಕಾರಣಕ್ಕಾಗಿ ಪರ್ವತ ಹತ್ತುವಾಗ ಕಾಲುಗಳು ನೋಯ್ತವೆ ವಿದ್ಯಾರ್ಥಿಗಳಿಗೆ. ಜಸ್ಟ್ ರೈಸಿಂಗ್ ಆ್ಯಂಡ್ ಫಾಲಿಂಗ್. ನಮ್ಮ ದೇಹ ಒಂದು ಸಲ ಬೀಳ್ತದೆ, ಒಂದು ಸಲ ಏಳ್ತದೆ. ಯಾಕಂದರೆ ಪರ್ವತ ಎತ್ತರವಾಗಿರುವುದರಿಂದ ನಮ್ಮ ದೇಹ ಏನಾಗುತ್ತೆ, ಯಾವಾಗಲೂ ಮುಮ್ಮುಖವಾಗಿ ಚಲಿಸಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಪರ್ವತ ಹತ್ತುವಾಗ ನಮ್ಮ ದೇಹ ಏನಾಗುತ್ತೆ ಅಂದರೆ ಒಂದು ಸಲ ಏಳ್ತದೆ, ಒಂದು ಸಲ ಬೀಳ್ತದೆ, ಒಂದು ಸಲ ಮುಕ್ಕೊಂಡ್ಬಿಡ್ತದೆ, ಏಳಲಿಕ್ಕೆ ಆಗೋದಿಲ್ಲ, ಅಷ್ಟು ನೋವಾಗುತ್ತೆ. ಪರ್ವತ ಹತ್ತುವುದು ವಿದ್ಯಾರ್ಥಿಗಳೇ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಅಲ್ಲಿ ಸಾವಿರಾರು ನೋವುಗಳಿರ್ತವೆ, ಕಷ್ಟಗಳಿರ್ತವೆ, ಉಸಿರಾಟ ತೊಂದರೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, ಕವಿಗಳು ಪರ್ವತವನ್ನು ಹತ್ತುವಾಗ ಅವರಿಗೆ ಆದಂಥ ಅನುಭವಗಳಲ್ಲಿ ಹಂಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಕಂಟಿನ್ಯೂ ವಿದ್ಯಾರ್ಥಿಗಳೇ. 4th stanza. Breathless, reaching for the sky, searching the blue, clouds cover eyes blind. ಉಸಿರಾಟನೇ ನಿಂತೋಗಿರುತ್ತೆ ಕೆಲವೊಂದು ಸಲ ವಿದ್ಯಾರ್ಥಿಗಳೇ. ಯಾಕಂದರೆ ಆಮ್ಲಜನಕದ ಕೊರತೆ ಇರುತ್ತೆ. ಮೇಲೆ ಪರ್ವತದ ಮೇಲಕ್ಕೆ ಹೋರಂತೆಲ್ಲ ಆಮ್ಲಜನಕದ ಕೊರತೆ ಆಗುತ್ತೆ, ಶುದ್ಧ ಗಾಳಿಯ ಕೊರತೆ ಆಗುತ್ತೆ ವಿದ್ಯಾರ್ಥಿಗಳೇ. ರೀಚಿಂಗ್ ಫಾರ್ ದ ಸ್ಕೈ, ಆಕಾಶವನ್ನು ಮುಟ್ಟಬೇಕಾದಂಥ ಸಂದರ್ಭದಲ್ಲಿ ನಮಗೆ ಉಸಿರಾಟ ತೊಂದರೆ ಆಗುತ್ತೆ ವಿದ್ಯಾರ್ಥಿಗಳೇ. ಪರ್ವತಾರೋಹಣಿಗಳಿಗೆ ಏನಾಗುತ್ತೆ, ಉಸಿರಾಟ ತೊಂದರೆ ಆಗುತ್ತೆ. ಸರ್ಚಿಂಗ್ ದ ಬ್ಲೂ, ಕ್ಲೌಡ್ಸ್ ಕವರ್ ಐಸ್ ಬ್ಲೈಂಡ್. ಏನಾಗುತ್ತೆ, ಅಲ್ಲಿ ಮೋಡ ಮುಸುಕಿದ ವಾತಾವರಣ ಇರೋದ್ರಿಂದ ನಮಗೆ ನೀಲಿ ಆಕಾಶವನ್ನು ಹುಡುಕ್ತಾ ಇರ್ತೀವಿ ನಾವು. ನಮ್ಮ ಕಣ್ಣೆಲ್ಲ ಏನಾಗಿರ್ತವೆ, ಬ್ಲೈಂಡ್ ಆಗಿಬಿಟ್ಟಿರ್ತವೆ. ಯಾಕಂದರೆ ಎಲ್ಲ ಕಲುಷಿತ ಗಾಳಿ, ಎಲ್ಲ ಮೋಡಗಳು ಏನಾಗ್ಬಿಡ್ತವೆ, ನೀಲಿ ಆಕಾಶವನ್ನು ಏನು ಮಾಡಿರ್ತವೆ, ಮರೆಮಾಚಿಬಿಟ್ಟಿರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಕವಿಗಳಿಗೆ ಏನಾಗ್ತೈತೆ, ಪರ್ವತ ಹತ್ತುವವರಿಗೆ ಉಸಿರಾಟ ತೊಂದರೆ ಆಗ್ತದೆ. ಅಂಥ ನೋವನ್ನು ಕೂಡ ಪರ್ವತಾರೋಹಿಗಳು ಏನು ಮಾಡ್ತಾರೆ, ಅನುಭವಿಸ್ತಾರೆ ವಿದ್ಯಾರ್ಥಿಗಳು. ನೆಕ್ಸ್ಟ್ ಕಂಟಿನ್ಯೂ ಸ್ಟೂಡೆಂಟ್ಸ್. 5th paragraph. Stumbling now, stones loose, muscles grow numb, tackling the incline. Stumbling now, ವಿದ್ಯಾರ್ಥಿಗಳಿಗೆ ಪರ್ವತ ಹತ್ತುವವರೆಗೆ ಈಗ ನಡೀಲಿಕ್ಕೆ ಆಗೋಲ್ದು. ಯಾಕಂದರೆ ಪರ್ವತ ಹತ್ತಿ ಅವರಿಗೆ ಸುಸ್ತಾಗ್ಬಿಟ್ಟಿದೆ. ಸ್ಟಂಬ್ಲಿಂಗ್ ನಾವು ಅಂದರೆ ಇಟ್ ಮೀನ್ಸ್ ಏನಂದರೆ ನಡೀಲಿಕ್ಕೆ ಆಗೋಲ್ದು ಅವರಿಗೆ, ಯಾಕಂದರೆ ನೋವು ಆಗ್ತಾ ಇದೆ. ಸ್ಟೋನ್ಸ್ ಲೂಸ್, ಕಲ್ಲುಗಳು ಜಾರ್ತಾ ಇದ್ದಾವೆ, ಕೈಗಳು ಜಾರ್ತಾ ಇದ್ದಾವೆ, ಕಾಲುಗಳು ಜಾರ್ತಾ ಇದ್ದಾವೆ. ಸರಿಯಾಗಿ ನಡೀಲಿಕ್ಕೆ ಆಗ್ತಾ ಇಲ್ಲ, ಸರಿಯಾಗಿ ಪರ್ವತವನ್ನು ಹತ್ತಲಿಕ್ಕೆ ಆಗ್ತಾ ಇಲ್ಲ. ಮಸಲ್ಸ್ ಗ್ರೋ ನಮ್, ನಮ್ಮ ಕಾಲುಗಳಿರುವಂಥ ಮಾಂಸ ಕಂಡುಗಳು ಏನಾಗಿಬಿಟ್ಟಿದ್ದಾವೆ, ನೋವಿನಿಂದ ಬಳಲ್ತಾ ಇದ್ದಾವೆ. ನಡೆಯಲಿಕ್ಕೆ ಚಲನೆ ಮಾಡಲಿಕ್ಕೇ ಆಗ್ತಾ ಇಲ್ಲ, ಕಾಲು ಎತ್ತಿಡ್ಲಿಕ್ಕೆ ಆಗ್ತಾ ಇಲ್ಲ. ಆ ನಮ್ಮನೆ ಏನಾಗಿದೆ, ಪರ್ವತ ಹತ್ತುವವರೆಗೆ ಕಾಲುಗಳು ನೋಯ್ತಾ ಇದ್ದಾವೆ ವಿದ್ಯಾರ್ಥಿಗಳೇ. ಮಸಲ್ಸ್ ಗ್ರೋ ನಮ್ ಅಂದರೆ ನಮ್ಮ ಕಾಲುಗಳಿರುವಂಥ ಮಾಂಸ ಕಂಡುಗಳು ಏನಾಗ್ಬಿಟ್ಟಿದ್ದಾವೆ, ಅವು ಕೂಡ ನೋವಿನಿಂದ ಬಳಲ್ತಾ ಇದ್ದಾವೆ. ಸೊ ಆ ಕಾರಣಕ್ಕಾಗಿ ಪರ್ವತ ಹತ್ತುವವರೆಗೆ ಕಾಲನ್ನು ಕಿತ್ತು ಮುಂದಕ್ಕೆ ನಡೀಲಿಕ್ಕೆ ಆಗ್ತಾ ಇಲ್ಲ ವಿದ್ಯಾರ್ಥಿಗಳು, ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಟ್ಯಾಕ್ಲಿಂಗ್ ದ ಇನ್ಕ್ಲೇನ್, ಅವ್ರು ಏನು ಮಾಡ್ತಾ ಇದ್ದಾರೆ, ಇಳಿಜಾರಿನ ವಿರುದ್ಧ ಅವ್ರು ಏನು ಮಾಡ್ತಾರೆ, ಇಳಿಜಾರಿನಲ್ಲಿ ಅಂಥ ಕಠಿಣವಾದಂಥ ಸಮಸ್ಯೆ ವಿರುದ್ಧ ಅವ್ರು ಏನು ಮಾಡ್ತಾ ಇದ್ದಾರೆ, ಹೋರಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಪರ್ವತ ಹತ್ತಬೇಕಾದಂಥ ಸಂದರ್ಭದಲ್ಲಿ ಆಗುವಂಥ ಅನುಭವಗಳನ್ನು ಹೇಳಲಿಕ್ಕೆ ಒಂದು ಮಾತಿನಲ್ಲಿ ಸಾಲ್ತಾ ಇಲ್ಲ ವಿದ್ಯಾರ್ಥಿಗಳೇ. ಅವರು ಅನುಭವಿಸಿದ ನೋವುಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ ಮೆಲುಕು ಹಾಕ್ತಾ ಇದ್ದೇವೆ. ಲಾಸ್ಟ್ ಸ್ಟಾಂಜಾ ಡಿಯರ್ ಸ್ಟೂಡೆಂಟ್ಸ್. Apex reached, breathless fascination, the world beneath me conquer, now mine. ಪ್ರೀತಿ ವಿದ್ಯಾರ್ಥಿಗಳೇ, ಕೊನೆಗೆ ಕಷ್ಟಪಟ್ಟು ಕವಿಗಳು ಏನು ಮಾಡ್ತಾರೆ, ಪರ್ವತವನ್ನು ಹತ್ತಾರೆ, ಪರ್ವತದ ತುದಿಯನ್ನು ತಲುಪ್ತಾರೆ. ಬ್ರೀತ್ಲೆಸ್ ಫ್ಯಾಷಿನೇಷನ್, ಉಸಿರಾಟದ ತೊಂದರೆ ಇದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಪರ್ವತವನ್ನು ಕೊನೆಗೆ ತಲುಪ್ತಾರೆ. ದ ವರ್ಡ್ ಬಿನೀತ್ ಮೀ, ಇವಾಗ ಪ್ರಪಂಚ ಅವರದು, ಇವಾಗ ಪ್ರಪಂಚ ನನ್ನ ಕಣ್ಣಿಗೆ ಕಾಣ್ತಾ ಇದೆ, ನಾನು ಈ ಪರ್ವತವನ್ನೇ ಗೆದ್ದೆ. ಕಾಂಕರ್ಡ್ ನೌ ಮೈನ್, ಈ ಪರ್ವತವನ್ನು ನಾನು ಗೆದ್ದೆ, ಇವಾಗ
ಅಂದು ಅನ್ನುವಂಥ ಮಾತನ್ನು ಕವಿಗಳು ಏನು ಮಾಡ್ತಾರೆ, ಪರ್ವತವನ್ನು ಹತ್ತಿದಾಗ ಆ ಮಾತನ್ನು ಹೇಳ್ತಾರೆ ವಿದ್ಯಾರ್ಥಿಗಳೇ. Dear students, in the end of the poem, climbing a mountain is not an easy task. ಪರ್ವತವನ್ನು ಹತ್ತುವುದು ಅಷ್ಟು ಸುಲಭದ ಮಾತಲ್ಲ ವಿದ್ಯಾರ್ಥಿಗಳೇ. ಬಟ್ ದ ಪೋಯಟ್ ಕೀಪ್ಸ್ ಗೋಯಿಂಗ್ ಟಿಲ್ ದ ರೀಚಸ್ ದ ಟಾಪ್. ಆದರೆ ಕವಿಗೆ ಮಾಡ್ತಾರೆ, ಪರ್ವತ ಹತ್ತುವ ತನಕ ಆ ಎಲ್ಲ ನೋವುಗಳನ್ನು ತಡ್ಕೊತಾರೆ, ಅನುಭವಿಸ್ತಾರೆ. ಆ ಎಲ್ಲ ನೋವುಗಳ ಮಧ್ಯೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪರ್ವತವನ್ನು ಹತ್ತುತ್ತಾರೆ ವಿದ್ಯಾರ್ಥಿಗಳೇ. ಸಿಮಿಲರ್ಲಿ ವಿ ಶುಡ್ ಕೀಪ್ ಗೋಯಿಂಗ್ ಟಿಲ್ ವಿ ರೀಚ್ ಅವರ್ ಗೋಲ್ ಇನ್ ಲೈಫ್. ನಮ್ಮ ಜೀವನದಲ್ಲಿ ನಾವೇನಾದರೂ ಗುರಿಯನ್ನು ಕಂಡಿವೆ ಅಂದರೆ, ಆ ಗುರಿಯನ್ನು ಇಟ್ಕೊಂಡಿವೆ ಅಂದರೆ, ಆ ಗುರಿ ಮುಟ್ಟುವ ತನಕ ನಮ್ಮ ದೃಷ್ಟಿಕೋನ ಯಾವಾಗಲೂ ಗುರಿ ಕಡೆನೇ ಇರಬೇಕು. ನೋವು, ನಲಿವು ಇವೆಲ್ಲ ಇದ್ದಿದ್ದೆ. ಸೊ ಆ ನೋವುಗಳನ್ನು, ನಲಿವುಗಳನ್ನು, ಕಷ್ಟಗಳನ್ನು, ಸಂಕಷ್ಟಗಳನ್ನು ಬದಿಗೊತ್ತಿ ಏನು ಮಾಡಬೇಕು, ನಮ್ಮ ಗುರಿ ಕಡೆ ನಾವು ಗಮನವನ್ನು ಹರಿಸಬೇಕು ಅನ್ನುವಂಥ ಸಂದೇಶವನ್ನು ಕವಿ ನಮಗೆ ಮಾಡ್ತಾರೆ, ನೀಡ್ತಾರೆ. ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ವಿ ಫೇಸ್. ನಾವು ಎಂಥ ಸಮಸ್ಯೆಯನ್ನು ಎದುರಿಸ್ತೀವಿ ಅನ್ನುವಂಥದ್ದು ಇಲ್ಲಿ ಯಾವುದೂ ಕೂಡ ಬರೋಂಗಿಲ್ಲ. ನಾವು ಗುರಿ ಮುಟ್ತೀವಿ ಅನ್ನೋದಷ್ಟೇ ನಮ್ಮ ಕೆಲಸ ಆಗಿರಬೇಕು. ದಿಸ್ ಈಸ್ ದ ಸಮ್ಮರಿ ಆಫ್ ದ ಪೋಯಮ್ ಮೌಂಟೇನ್ ಕ್ಲೈಂಬಿಂಗ್. Thank you for watching this video. If you like this video, please like and share and subscribe my channel. Thank you so much.